ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ರಿ, ನಿನ್ನೆ ಎಲೆಕ್ಷನ್ ರಿಸಲ್ಟ್ ಇದ್ದು. ಇಲೆಕ್ಷನ್ ರಿಸಲ್ಟ್ನಾಗ ಯಾವುದು ಪಾರ್ಟಿಗೆ ಫುಲ್ ಬಹುಮತ ಸಿಕ್ಕಿಲ್ಲ. ಇಲ್ಲಿ ನೋಡ್ರಿ, ಬಿಜೆಪಿಗೆ 240 ಸಿಕ್ಕಿತ್ತ ಮತ್ತು ಕಾಂಗ್ರೆಸ್ಗೆ 100 ಸೀಟ್ಗಳು ಸಿಕ್ಕು. ವೀಕ್ಷಕರೇ ಖರೆ ನೋಡ್ರಿ, ನೀವು NDAಗೆ 292 ಸೀಟ್ಗಳು ಸಿಕ್ಕ್ಯಾವ ಮತ್ತು ಇಂಡಿಯಾ ಅಲೈನ್ಸ್ಗೆ 234 ಸೀಟ್ಗಳು ಸಿಕ್ಕ್ಯಾವ. ಅಂತಂದ್ರೆ ಇಲ್ಲಿ NDAದ ಸೀಟ್ಗಳು ಹೆಚ್ಚಿದಾವ. ಅನಾನ NDAದ ಗೌರ್ಮೆಂಟ್ ಆಗೋದೈತ್ರಿ ವೀಕ್ಷಕರೇ ನಿನ್ನೆ ಮಾರ್ಕೆಟ್ ಭಾಳ ಬಿತ್ತ. ಯಾಕಂತಂದ್ರೆ ಮಾರ್ಕೆಟಿಗೆ ಎಕ್ಸ್ಪೆಕ್ಟೇಷನ್ ಇತ್ತು 400 ಸೀಟ್ NDAದು ಬರ್ತಾವಂತ. ಖರೆ ಅಷ್ಟು ಬರಲಿಲ್ಲ, ಸ್ವಲ್ಪ ಬಂದು ಅನಾನ ಮಾರ್ಕೆಟ್ ನಿನ್ನೆ ಭಾಳ ಬಿತ್ತ. ಖರೆ ನೋಡ್ಬೋದು ಇವತ್ತು ಮಾರ್ಕೆಟ್ ಭಾಳ ಇರೈತಿ. ಮಾರ್ಕೆಟ್ ಏರಾಕ್ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ, BJP ಕಡೆ ಭಾಳ ಸೀಟ್ಗಳು ಇಲ್ಲಾಗಿದ್ದು ರೀ. ತಮ್ಮದು ಗೌರ್ಮೆಂಟನ್ನು ರಚನೆ ಮಾಡ್ಬೇಕಂತಂದ್ರೆ 272 ಸೀಟ್ಗಳು ಇರಬೇಕಾಗಿತ್ತು. ಬಟ್ ಅವ್ರ ಕಡೆ 240 ಸೀಟ್ ಅಷ್ಟೇ ಇದಾವೆ. 240 ಸೀಟ್ ಅಷ್ಟೇ ಇದ್ರ ಕಾರಣ ಮಾರ್ಕೆಟಿಗೆ ಅಂಜಿಕಿತ್ತ, ಏನ್ರಿ ಸರ್ಕಾರ ಬ್ಯಾರೇದಾದ್ರೆ ಅದೋತ ಇಂಡಿಯನ್ ಅಲೈನ್ಸ್ ಅದು ಗೌರ್ಮೆಂಟ್ ಅದೋತಂತ ಅಂಜಿಕಿತ್ತ. ಬಟ್ ಇವತ್ತು ಒಂದು ನ್ಯೂಸ್ ಬಂತ್ರಿ. ಏನ್ ನ್ಯೂಸ್ ಬಂತಂದ್ರೆ NDAದ ಒಂದು ಪಕ್ಷ ಐತ್ಲ ರೀ, TDP ಅಂತ ಒಂದು ಸೌತ್ ಇಂಡಿಯಾದ ಒಂದು ಪಕ್ಷ ಐತಿ. ಆ ಪಕ್ಷದ ಲೀಡರ್ ಚಂದ್ರಬಾಬು ನಾಯ್ಡು ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟರಿ ಇವತ್ತು ಬೆಳಿಗ್ಗೆ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ರ ಅಂದ್ರೆ, ನಾವು NDA ಗುಡೇನ ಇದೇವಿ, ನಾವು NDA ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ನಮ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನ ಮಂತ್ರಿ ಆಗ್ತಾರಂತ TDP ಲೀಡರ್ ಚಂದ್ರಬಾಬು ನಾಯ್ಡು ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ವೀಕ್ಷಕರೇ ನೋಡಬಹುದು ಇವತ್ತು ಮಾರ್ಕೆಟ್ ಎಷ್ಟು ಇರೈತೆ ಅಂತ ನೋಡ್ಬೋದ. ನಿಫ್ಟಿ ನೋಡ್ರಿ 3.36% ಇರೈತಿ, ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರಿ 4.53% ಇರೈತಿ, ಮತ್ತು ಸೆನ್ಸೆಕ್ಸ್ ನೋಡ್ರಿ 3.20% ಇರೈತಿ. ವೀಕ್ಷಕರೇ ನೋಡ್ರಿ, ನನಗ್ರಿ ಅನ್ಸಾತೈತಿ ಮತ್ತು ಅನ್ಸಾತೈತೇನಿಲ್ಲ, ಇದ ಆಗೋದ ಏನಂತಂದ್ರೆ NDAದ ಗೌರ್ಮೆಂಟ್ ಬರೋದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಆಗೋದ. ಈಗ ಸದ್ಯನಾಗ ನ್ಯೂಸ್ನಾಗೂ ಬರತೈತಿ ಜೂನ್ 8ಕ್ಕೆ ಪ್ರಧಾನ ಮಂತ್ರಿ ಮೋದಿ ಅವರ ಪ್ರಮಾಣ ವಚನವನ್ನ ತಗೋಬೋದಂತ ನ್ಯೂಸು ಬರತೈತಿ. ಅನಾನ ಇದೊಂದು ಪಾಸಿಟಿವ್ ಐತ್ರಿ. ಅನಾನ ಮಾರ್ಕೆಟ್ ಏರಿತ್ತ. ಮಾರ್ಕೆಟಿಗೆ ಯಾವಾಗ ಒಂದು ನ್ಯೂಸ್ ಬೇಕಾಗಿರ್ತೈತ್ರಿ, ಮಾರ್ಕೆಟ್ ಏರಾಕಾಗ್ಲಿ ಬೀಳಾಕಾಗ್ಲಿ. ಇವತ್ತು ಪಾಸಿಟಿವ್ ನ್ಯೂಸ್ ಸಿಕ್ಕಿತ್ತ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನ ಮಂತ್ರಿ ಆಗ್ತಾರಂತ. ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರು ಇವತ್ತು ಏನು ಸ್ಟೇಟ್ಮೆಂಟ್ ಕೊಟ್ಟಿರಂದ್ರೆ, ಸೋಲು ಗೆಲುವು ಆಗ್ತೈತಿ ಇದ ಪಾಲಿಟಿಕ್ಸ್ನಾಗ. ಖರೆ ಈಗ ಹೆಂಗೆ 10 ವರ್ಷನಾಗ ಕೆಲಸ ಮಾಡೇನಿ ಹತ್ತರಂಗನ ಇದು 5 ವರ್ಷ ಕೆಲಸ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ರ. ನೀವು ನೋಡಬೋದಾ 10 ವರ್ಷನಾಗ ನಮ್ಮ ದೇಶದ ಡೆವಲಪ್ಮೆಂಟ್ ಎಷ್ಟಾಗೈತಂತ. ಹಂಗೆ ಇದು 5 ವರ್ಷ ಡೆವಲಪ್ಮೆಂಟ್ ಆದ್ರೆ ನಮ್ಮ ದೇಶ ಭಾಳ ಮುಂದೆ ಹೋಗ್ತೈತಿ. ಮತ್ತು ವೀಕ್ಷಕರೇ, ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಅದಷ್ಟೇ ಹೇಳಿಕೆ ಕೊಟ್ಟಿಲ್ಲ. ನಿನ್ನೆ ದಿಲ್ಲಿನಾಗ ಅವ್ರದ್ದು ಹೆಡ್ ಆಫೀಸ್, BJPದ ಹೆಡ್ ಆಫೀಸ್ನಾಗ ಮತ್ತೊಂದು ಹೇಳಿಕೆ ಕೊಟ್ರ. ಏನಂತಂದ್ರೆ, ನಮ್ದು ಭಾರತದ ಅರ್ಥವ್ಯವಸ್ಥೆ ನಮ್ದು ಜಗತ್ತದನ 3ನೇ ನಂಬರ್ಗೆ ಒಯ್ಯೋತೇನೆ, ನಾ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ರ. ಇದೊಂದು ಪಾಸಿಟಿವ್ ನ್ಯೂಸ್ ರೀ. ಯಾಕಂತಂದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಒಳ್ಳೆ ಕೆಲಸ ಮಾಡತ್ತಾರ, ಮತ್ತು ಅದ್ರಾಗ ಅವ್ರು ಹಿಂಗೆ ಹೇಳಿಕೆ ಕೊಟ್ಟಿದ್ರಿಂದ ಇದು ಮಾರ್ಕೆಟ್ಗೆ ಪಾಸಿಟಿವ್ ಐತಿ. ಮತ್ತು ವೀಕ್ಷಕರೇ, ಆ ಭಾಷಣದಾಗ ಮತ್ತು 3 ಸೆಕ್ಟರ್ ಮ್ಯಾಗ ಭಾಳ ಹೈಲೈಟ್ ಮಾಡಿರ. ಅವು ಯಾವ್ಯಾವ ಸೆಕ್ಟರ್ ಅಂತಂದ್ರೆ, ಡಿಫೆನ್ಸ್ ಸೆಕ್ಟರ್ ಅಂದ್ರೆ, ಮತ್ತು ಗ್ರೀನ್ ಎನರ್ಜಿ ಮತ್ತು ಟೆಕ್ನಾಲಜಿ ಬಗ್ಗೆನೂ ಭಾಳ ಅದ್ರ ಬಗ್ಗೆನೂ ಮಾತಾಡಿರ ಆ ಭಾಷಣನಾಗ. ನಾನು ಇವು 3 ಸೆಕ್ಟರ್ ಮ್ಯಾಗ ನಿಮ್ದು ಕಣ್ಣಿರ್ಬೇಕ್ರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಪ್ರಧಾನ ಮಂತ್ರಿ ಆಗೋಣ. ವೀಕ್ಷಕರೇ ನೋಡ್ರಿ, ಈಗ ನಾವು ಟಾಪ್ ನಿಫ್ಟಿ ಗೇನರ ಮತ್ತು ಟಾಪ್ ನಿಫ್ಟಿ ಲೂಸರನ್ನು ನೋಡ್ಬೋದು. ವೀಕ್ಷಕರೇ, ಇವತ್ತು ಅದಾನಿ ಪೋರ್ಟ್ಸ್ 7.29% ಏರಿತ. ನೋಡ್ರಿ, BJPದ ಪ್ರಧಾನ ಮಂತ್ರಿ ಆಗೋದಂತ ಗುರ್ತಾಗಣ ನರೇಂದ್ರ ಮೋದಿ ಅವರ ಅಡಾನಿ ಪೋರ್ಟ್ಸ್ ನೋಡ್ಬೋದು ನೀವು 7.29% ಏರಿತ. ಮತ್ತು ಇಂಡಸ್ಇಂಡ್ ಬ್ಯಾಂಕ್ ನೋಡ್ರಿ 7.6% ಏರಿತ. ಹಿಂಡಾಲ್ಕೋ ನೋಡ್ರಿ 6.46% ಏರಿತೆ. ಮತ್ತು ಟಾಟಾ ಸ್ಟೀಲ್ ನೋಡ್ರಿ 6.32% ಏರೈತಿ. ಮತ್ತು M&M ಮಹೇಂದ್ರ ಆ್ಯಂಡ್ ಮಹೇಂದ್ರ 6.6% ಏರೈತಿ. ಮತ್ತು ವೀಕ್ಷಕರೇ ನೋಡ್ರಿ, ಟಾಪ್ ಲೂಸರ್ ಇವತ್ತು ಟಾಪ್ ಲೂಸರ್ ಬರೀ 2 ಇದಾವೆ ಸ್ಟಾಕ್. ಅವ್ಯಾವ ಅಂತಂದ್ರೆ LT ಅಂತಂದ್ರೆ L&T 0.10% ಬಿದ್ದೈತಿ, ಮತ್ತು BPCL 0.3% ಬಿದ್ದೈತಿ. ಬಿದ್ದಿದ್ದು ಸ್ಟಾಕ್ 2 ಇದಾವೆ, ಅವು ಬಿದ್ದಿಲ್ಲ 0.10 ಅಂದ್ರೆ 0.50ಕ್ಕಿಂತನೂ ಹೆಚ್ಚು ಬಿದ್ದಿಲ್ಲ. ಅದ್ರ ಒಳಗನ 2 ಸ್ಟಾಕ್ ಬಿದ್ದಾವ. ಅಂತಂದ್ರೆ ಇವತ್ತು ಎಷ್ಟು ಬುಲ್ಲಿಶ್ನೆಸ್ ಇತ್ತಂತ ನೋಡ್ಬೋದು. ಮತ್ತು ವೀಕ್ಷಕರೇ ನೋಡ್ರಿ, ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1956 ಸ್ಟಾಕ್ಗಳು ಇರತ್ತಿದ್ದು, ಮತ್ತು 721 ಸ್ಟಾಕ್ಗಳು ಅಷ್ಟೇ ಬೀಳತ್ತಿದ್ದು. ಅಂತಂದ್ರೆ ಇವತ್ತು ಫುಲ್ ಬುಲ್ಲಿಶ್ ಇತ್ರಿ ಮಾರ್ಕೆಟ್ನಾಗ. ಇವತ್ತು ಬಾಯಿಂಗ್ ಮಾಡ್ಯಾರಿ ಎಲ್ಲರೂ. ಯಾಕಂತಂದ್ರೆ PM ನರೇಂದ್ರ ಮೋದಿ ಅವರನ್ನ ಆಗ್ತಾರಂತ ಗುರ್ತಾಗಿದ್ರಿಂದ ಇವತ್ತು ಇದೊಂದು ಪಾಸಿಟಿವ್ ನ್ಯೂಸ್ ಇತ್ರಿ. ಪಾಸಿಟಿವ್ ನ್ಯೂಸ್ ಇದ್ದಿದ್ದ ಕಾರಣ ಇವತ್ತು ಮಾರ್ಕೆಟ ಏರಿತ ತೇತ್ರಿ. ವೀಕ್ಷಕರೇ ಏನಿಲ್ಲ, ರಾಜಕೀಯನಾಗ ಹಿಂಗೆ ನಡೀತಿರ್ತೈತಿ. ಖರೆ ನೀವು ತೊಗೊಂಡಿದ್ದು ಕಂಪ್ನಿಗಳು ಚಲೋ ಇದ್ದು ಅಂತಂದ್ರೆ ಅವು ಮ್ಯಾಗ ಏರೇ ಇರ್ತಾವೆ. ನೀವು ಚಲೋ ಕಂಪ್ನಿಗಳನ್ನು ಬಾಯ್ ಮಾಡಬೇಕಾಗ್ತೈತಿ. ಚಲೋ ಕಂಪ್ನಿಗಳನ್ನು ಬಾಯ್ ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗ್ತೈತಿ. ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ಬಗ್ಗೆ
ಫುಲ್ ಡೀಟೇಲ್ನಾಗ ಕಲಿಸ್ತಿರ್ತೇನೆ. ಮತ್ತು ನಂದು ಒಂದು ಕೋರ್ಸು ನಡೆದೈತಿ ಫ್ರೀನಾಗ. ಅದು ಕೋರ್ಸ್ ಹೆಸರು ಏನಂತಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂದ್ರೂ ಆ ಸಂಪೂರ್ಣ ಕೋರ್ಸ್ ನೋಡೋದ್ರಿಂದ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿತೈತಿ. ನೀವು ಏನು ಬರೇ ಮಾಡೋದಿಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮತ್ತು ಅವೆಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿರಿ, ಯಾಕಂದ್ರೆ ಅದು ಸಂಪೂರ್ಣ ಫ್ರೀ ಐತಿ. ನಾ ಅದರಲ್ಲಿ ₹1 ತೊಗೋತಾ ಇಲ್ಲ. ತಿಳಿತ್ರಿ ವೀಕ್ಷಕರೇ ಮತ್ತೊಂದು ಏನಂತಂದ್ರೆ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಸಲ ಏನ್ರಿ ಪ್ರಧಾನಮಂತ್ರಿ ಆದ್ರೆ ಇದು ಒಂದು ರೆಕಾರ್ಡ್ ರೀ. ಯಾಕಂತಂದ್ರೆ 1962ರಿಂದ ಇನ್ನ ತನಕ 3 ಸಲ ಯಾರೂ ಆಗಿರ್ಕಿಲ್ಲ. 1962ಕ್ಕಿಂತ ಮೊದಲು ನಮ್ದು ಫಸ್ಟ್ ಪ್ರಧಾನಮಂತ್ರಿ ನೆಹರು ಅವರು ಆಗಿರ. ಖರೆ ಈ ಸಲ ನರೇಂದ್ರ ಮೋದಿ ಅವರ ಆಗ್ಬೋದು. ತಿಳಿತ್ರಿ ವೀಕ್ಷಕರೇ ನೋಡ್ರಿ, ಇದೊಂದು ಇತಿಹಾಸನೇ. ಯಾಕಂತಂದ್ರೆ ಕಂಟಿನ್ಯೂ 3 ಸಲ ಪ್ರಧಾನಮಂತ್ರಿ ಆಗೋದು ಅಷ್ಟು ಈಸಿ ಇಲ್ಲ. ಖರೆ ನಮ್ಮ ನರೇಂದ್ರ ಮೋದಿ ಅವ್ರು ಆಗತ್ತಾರ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನೇ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.